Now, let us discuss the merits or advantages of electromagnetic wave theory. ಅಂದರೆ ವಿದ್ಯುತ್ಕಾಂತೀಯ ಅಲೆ ಸಿದ್ಧಾಂತದ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. An electromagnetic wave theory can explain the phenomenon like diffraction, that is bending of wave, interference, that is superposition of waves. ನೋಡಿ, ವಿದ್ಯುತ್ಕಾಂತೀಯ ಅಲೆ ಸಿದ್ಧಾಂತ ಎರಡು ಪ್ರಕ್ರಿಯೆಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಮೊದಲನೇ ಪ್ರಕ್ರಿಯೆ ಅಲೆ ಬಾಗುವಿಕೆ, ಎರಡನೆಯ ಪ್ರಕ್ರಿಯೆ ಅಲೆ ಸೇರುವಿಕೆ. Now let us discuss the demerits or disadvantages of electromagnetic wave theory. ವಿದ್ಯುತ್ಕಾಂತೀಯ ಅಲೆ ಸಿದ್ಧಾಂತದ ನ್ಯೂನತೆಗಳ ಬಗ್ಗೆ ತಿಳಿದುಕೊಳ್ಳೋಣ. This theory can't explain the phenomenon like emission of radiation from hot bodies. ಅಂದರೆ ಬಿಸಿ ವಸ್ತುಗಳಿಂದ ವಿಕಿರಣಗಳ ಹೊರಸೂಸುವಿಕೆ ಪ್ರಕ್ರಿಯೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ಇದು ಕೊಡುವುದಿಲ್ಲ. ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಕಪ್ಪು ದೇಹದ ವಿಕಿರಣ. ಇಟ್ ಆಲ್ಸೋ ಕಾಂಟ್ ಎಕ್ಸ್ಪ್ಲೇನ್ ದಿ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಸರ್ಫೇಸ್ ವೆನ್ ರೇಡಿಯೇಷನ್ ಸ್ಟ್ರೈಕ್ಸ್ ಇಟ್. ಅಂದರೆ ವಿಕಿರಣವು ಲೋಹದ ಮೇಲ್ಮೈ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಗಳು ಹೊರಸೂಸುವಂಥ ಪ್ರಕ್ರಿಯೆ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡುವುದಿಲ್ಲ ಯಾವುದು ವಿದ್ಯುತ್ಕಾಂತೀಯ ಅಲೆ ಸಿದ್ಧಾಂತ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ದ್ಯುತಿ ವಿದ್ಯುತ್ ಪರಿಣಾಮ. ಅಂದರೆ ಒಂದು ಲೋಹದ ಮೇಲ್ಮೈ ಮೇಲೆ ವಿಕಿರಣವು ಬಿದ್ದಾಗ ಅದು ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಹೊರಸೂಸುತ್ತೆ. ಈ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರಿತೀವಿ. ಈ ಪ್ರಕ್ರಿಯೆಯನ್ನು ವಿದ್ಯುತ್ಕಾಂತೀಯ ಅಲೆ ಸಿದ್ಧಾಂತವು ವಿವರಿಸುವುದಿಲ್ಲ. ಇದು ಇದರ ನ್ಯೂನತೆಯಾಗಿದೆ. One more disadvantage of this electromagnetic wave theory is the variation of heat capacity of solids as a function of temperature cannot be explained by this theory. ಅಂದರೆ ಈ ಸಿದ್ಧಾಂತವು ಘನ ವಸ್ತುಗಳಿಂದ ಉಷ್ಣ ಹೀರುವಿಕೆ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ಕೊಡುವುದಿಲ್ಲ. ದಿ ಲೈನ್ ಸ್ಪೆಕ್ಟ್ರ ಆಫ್ ಆಟಮ್ಸ್ ಕಾಂಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ದಿಸ್ ಥಿಯರಿ. ಅಂದರೆ ಪರಮಾಣುಗಳ ಅಲೆಸಾಲಿನ ಬಗ್ಗೆನೂ ಸಹ ಈ ಸಿದ್ಧಾಂತವು ಯಾವುದೇ ಮಾಹಿತಿಯನ್ನು ಕೊಡುವುದಿಲ್ಲ. ಇವು ನಾಲ್ಕು ಏನಂದರೆ ವಿದ್ಯುತ್ಕಾಂತೀಯ ಅಲೆ ಸಿದ್ಧಾಂತದ ನ್ಯೂನತೆಗಳಾಗಿವೆ. Now let us discuss particle nature of electromagnetic radiation, that is called Planck's quantum theory. ನೋಡಿ, ವಿದ್ಯುತ್ಕಾಂತೀಯ ವಿಕಿರಣದ ಕಣ ಸ್ವಭಾವ ಅಂತ ಇದರ ಬಗ್ಗೆ ಪ್ಲ್ಯಾಂಕ್ ಎಂಬ ಸೈಂಟಿಸ್ಟ್ ಏನು ಮಾಡ್ತಾನೆ, ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಅದನ್ನು ಏನಂತ ಕರಿತೀವಿ ನಾವು, ಪ್ಲ್ಯಾಂಕ್ನ ಕ್ವಾಂಟಮ್ ಸಿದ್ಧಾಂತ ಅಂತ ಕರಿತೀವಿ. ದಿ ಎಕ್ಸ್ಪ್ಲನೇಷನ್ ಫಾರ್ ದಿ ಫೆನಾಮಿನನ್ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ವಾಸ್ ಗಿವನ್ ಬೈ ಮ್ಯಾಕ್ಸ್ ಪ್ಲ್ಯಾಂಕ್. ನೋಡಿ, ಕಪ್ಪು ದೇಹದ ವಿಕಿರಣ ಪ್ರಕ್ರಿಯೆ ಬಗ್ಗೆ ವಿವರಣೆಯನ್ನು ಕೊಟ್ಟವನು ಮೊದಲಿಗೆ ಬಾರಿಗೆ ಯಾರಂದರೆ ಮ್ಯಾಕ್ಸ್ ಪ್ಲ್ಯಾಂಕ್ ಎಂಬ ವಿಜ್ಞಾನಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ವೆನ್ ದಿ ಸಾಲಿಡ್ಸ್ ಆರ್ ಹೀಟೆಡ್ ದೇ ಎಮಿಟ್ ರೇಡಿಯೇಷನ್ಸ್ ಆಫ್ ಡಿಫರೆಂಟ್ ವೇವ್ ಲೆಂಗ್ತ್ಸ್. ಈ ಸಿದ್ಧಾಂತದ ಪ್ರಕಾರ ಘನ ವಸ್ತುಗಳನ್ನು ಬಿಸಿ ಮಾಡಿದಾಗ ಅವು ಏನು ಮಾಡ್ತಾವಂದರೆ ವಿವಿಧ ರೀತಿಯ ತರಂಗಾಂತರಗಳನ್ನು ಹೊಂದಿರತಕ್ಕಂಥ ವಿಕಿರಣಗಳನ್ನು ಹೊರಸೂಸುತ್ತವೆ. For example, when an iron rod is heated, it first turns to dull red and then becomes more and more red as the temperature increases. ಉದಾಹರಣೆಗಾಗಿ ನಾವು ಕಬ್ಬಿಣದ ಸಲಾಕೆಯನ್ನು ತೆಗೆದುಕೊಂಡಾಗ ಈ ಕಬ್ಬಿಣದ ಸಲಾಕೆಯನ್ನು ಬಿಸಿ ಮಾಡಿದಾಗ ಏನಾಗುತ್ತೆ, ಫಸ್ಟಿಗೆ ಅದೇನಾಗುತ್ತೆ ಮಂದಗೆಂಪು ಬಣ್ಣಕ್ಕೆ ತಿರುಗುತ್ತೆ. ಇನ್ನೂ ನಾವು ಏನಾದರೂ ತಾಪಮಾನವನ್ನು ಹೆಚ್ಚು ಮಾಡುತ್ತಾ ಹೋದಂತೆಲ್ಲ ಏನಾಗುತ್ತೆ, ಅದು ಕಡುಗೆಂಪು ಬಣ್ಣವಾಗಿ ಪರಿವರ್ತನೆ ಹೊಂದುತ್ತೆ. The body which emits and absorbs radiations of all the frequencies is called a black body, and the radiation emitted by such a body is called black body radiation. ನೋಡಿ, ಯಾವ ವಸ್ತುವು ಎಲ್ಲ ಆವರ್ತನಾಂಕಗಳನ್ನು ಹೊಂದಿರತಕ್ಕಂಥ ವಿಕಿರಣಗಳನ್ನು ಹೊರಸೂಸುತ್ತದೆಯೋ
ಮತ್ತು ಹೀರುತ್ತದೆಯೋ ಅದನ್ನು ನಾವೇನಂತ ಕರಿತೀವಿ? ಕಪ್ಪು ದೇಹ ಅಂತ ಕರಿತೀವಿ. ಈ ಕಪ್ಪು ದೇಹದಿಂದ ಹೊರಸೂಸ್ತಕ್ಕಂಥ ವಿಕಿರಣವನ್ನು ನಾವೇನಂತ ಕರಿತೀವಿ? ಕಪ್ಪು ದೇಹದ ವಿಕಿರಣ ಅಂತ ಕರಿತೀವಿ. Planck told that atoms and molecules could emit or absorb energy only in discrete quantities and not in a continuous manner called quantum. ನೋಡಿ, ಪ್ಲ್ಯಾಂಕ್ ಏನು ಹೇಳ್ತಾನಂದರೆ, ಪರಮಾಣುಗಳು ಮತ್ತು ಅಣುಗಳು ಶಕ್ತಿಯನ್ನು ಹೊರಸೂಸುತ್ತವೆ ಅಥವಾ ಹೀರುತ್ತವೆ. ಯಾವ ರೂಪದಲ್ಲಿ ಅಂದರೆ ಡಿಸ್ಕ್ರೀಟ್ ಕ್ವಾಂಟಿಟಿಯಲ್ಲಿ, ಅಂದರೆ ಡಿಸ್ಕಂಟಿನ್ಯೂಯಸ್ ಮ್ಯಾನರಲ್ಲಿ ಏನು ಮಾಡ್ತವೆ? ಶಕ್ತಿಯನ್ನು ಹೊರಸೂಸ್ತವೆ. ಬಟ್ ನಾಟ್ ಇನ್ ಎ ಕಂಟಿನ್ಯೂಯಸ್ ಮ್ಯಾನರ್, ಅಂದರೆ ಆ ಶಕ್ತಿ ಹೊರಸೂಸ್ತಕ್ಕಂಥ ಶಕ್ತಿ ಏನಾಗಿರಲ್ಲ? ಕಂಟಿನ್ಯೂಯಸ್ ಆಗಿರಲ್ಲ, ಅದು ಡಿಸ್ಕಂಟಿನ್ಯೂಯಸ್ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಕ್ವಾಂಟಮ್ ಅಂತ ಕರಿತೀವಿ. Quantum is the smallest quantity of energy that can be emitted or absorbed in the form of electromagnetic radiation. ದಿ ಕ್ವಾಂಟಮ್ ಅಂದರೆ ಏನಂದರೆ, ಇದು ಶಕ್ತಿಯ ಅತ್ಯಂತ ಸಣ್ಣ ಪ್ರಮಾಣ ಆಗಿದೆ. ಇದು ಯಾವ ರೂಪದಲ್ಲಿ ಅಂದರೆ ವಿದ್ಯುತ್ಕಾಂತೀಯ ವಿಕಿರಣದ ರೂಪದಲ್ಲಿ ಏನಾಗುತ್ತೆ? ಹೊರಸೂಸಲ್ಪಡಬಹುದು ಅಥವಾ ಹೀರಲ್ಪಡಬಹುದು. ಅದನ್ನು ನಾವೇನಂತ ಕರಿತೀವಿ? ಕ್ವಾಂಟಮ್ ಅಂತ ಕರಿತೀವಿ. The energy of a quantum of radiation is proportional to its frequency, that is nu. ನೋಡಿ, ಒಂದು ಕ್ವಾಂಟಮ್ಮನ ವಿಕಿರಣದ ಕ್ವಾಂಟಮ್ಮನ ಶಕ್ತಿ ಏನಾಗಿರುತ್ತೆ? ಅದರ ಯಾವುದು ವಿಕಿರಣದ ಫ್ರೀಕ್ವೆನ್ಸಿಗೆ ಅಂದರೆ ಆವರ್ತಾಂಕಕ್ಕೆ ಏನಾಗಿರುತ್ತೆ? ನೇರ ಅನುಪಾತದಲ್ಲಿ ಇರುತ್ತೆ. ದಿಸ್ ಕ್ಯಾನ್ ಬಿ ಗಿವನ್ ಬೈ ಇಕ್ವೇಷನ್ E = h nu. ನೋಡಿ, ಇದನ್ನು ನಾವು ಈ ಸೂತ್ರದಲ್ಲಿ ನಾವೇನು ಮಾಡ್ತೀವಿ? ವ್ಯಕ್ತಪಡಿಸ್ತೀವಿ. E = h nu, where E is called energy of a photon, h is called Planck's constant, which is equal to 6.626 into 10 to the power minus 34 joule second. Nu is frequency, ಅಂದರೆ ಆವರ್ತಾಂಕ ಅಂತ ಕರಿತೀವಿ. With this theory, Planck was able to explain the distribution of intensity of the radiation from the black body as a function of frequency or wavelength at different temperatures. ಈ ಸಿದ್ಧಾಂತವನ್ನು ಉಪಯೋಗ ಮಾಡಿಕೊಂಡು ಪ್ಲ್ಯಾಂಕ್ ಏನು ಮಾಡ್ತಾನಂದರೆ, ವಿವಿಧ ತಾಪಮಾನಗಳಲ್ಲಿ ಕಪ್ಪು ದೇಹದಿಂದ ಹೊರಸೂಸಿರ್ತಕ್ಕಂಥ ವಿಕಿರಣದ ತೀವ್ರತೆ ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಎಂಬುದನ್ನು ವಿವರಣೆ ಕೊಡ್ತಾನೆ. ಯಾರು? ಪ್ಲ್ಯಾಂಕ್. Okay, now let us take problems on this Planck's quantum theory. Calculate the energy of 1 mole of photons of radiation whose frequency is 5 into 10 to the power 14 hertz. ನೋಡಿ, ಇಲ್ಲೇನು ಕಂಡುಹಿಡಬೇಕಂದ್ರೆ ನಾವು ಎನರ್ಜಿ ಆಫ್ 1 mole ಆಫ್ ಫೋಟಾನ್ಸ್ ಕಂಡುಹಿಡಬೇಕು. ಅದು ಯಾವುದ್ರದ್ದು? ವಿಕಿರಣದ್ದು. ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 5 into 10 to the power 14 hertz ಕೊಟ್ಟಿದ್ದಾರೆ. ಸೊಲ್ಯೂಷನ್: ಎನರ್ಜಿ ಆಫ್ 1 photon is given by the expression E = h nu. ಒಂದು ಫೋಟಾನಿನ ಶಕ್ತಿಯನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ? E = h nu, where h is Planck's constant 6.626 into 10 to the power minus 34 joule second. Nu frequency, that is given 5 into 10 to the power 14 per second. E = 6.626 into 10 to the power minus 34 joule second into 5 into 10 to the power 14 per second. This will become equal to 3.313 into 10 to the power minus 19 joule. This is the energy of 1 photon. Now, energy of 1 mole of photons can be calculated by multiplying this energy of 1 photon by Avogadro number, that is Na. Then we get the answer is 199.51 kilojoule per mole. This is the energy of 1 mole of photons. Now let us take another problem. A 100-watt bulb emits monochromatic light of wavelength 400 nanometer. Calculate the number of photons emitted per second by the bulb.
ನೋಡಿ ಇಲ್ಲೇ ಬಲ್ಬನ ಸಾಮರ್ಥ್ಯ ಕೊಟ್ಟಿದ್ದಾರೆ, ಎಷ್ಟಿದೆ 100 ವಾಟ್ ಇದೆ. ಅದೇನು ಮಾಡುತ್ತೆ, ಏಕ ಬಣ್ಣದ ಏನು ಕೊಡುತ್ತೆ, ಬೆಳಕನ್ನು ಕೊಡುತ್ತೆ. ಅದು ಏನಾಗಿರುತ್ತೆ, ಅದರ ವೇವ್ಲೆಂಗ್ತು ಅಂದರೆ ತರಂಗಾಂತರ 400 ನ್ಯಾನೋಮೀಟ್ರ್ ಇದೆ. ನಾವು ಕಂಡುಹಿಡಿಬೇಕಾಗಿರೋದೇನು, ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್, ಅಂದರೆ ಒಂದು ಸೆಕೆಂಡಿಗೆ ಒಂದು ಬಲ್ಬು ಎಷ್ಟು ಸಂಖ್ಯೆಯ ಫೋಟಾನ್ಗಳನ್ನು ಹೊರಸೂಸುತ್ತೆ ಎಂಬುದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊಲ್ಯೂಷನ್: ಪವರ್ ಆಫ್ ದಿ ಬಲ್ಬ್ ಗಿವನ್ ಈಸ್ 100 ವಾಟ್, that is equal to 100 joule per second. Energy of one photon is equal to E is equal to h nu, which is also equal to hc divided by lambda, because nu is not given, so wavelength is given, so nu is inversely proportional to wavelength. So after substitution we get h is 6.626 into 10 to the power minus 34 joule second. C is the velocity of light, that is 3 into 10 to the power 8 meter per second. Lambda is 400 nanometer, that is 400 into 10 to the power minus 9 meter. After simplification we get the result as 4.969 into 10 to the power minus 19 joule. This is the energy of one photon. Now we have to calculate number of photons emitted is equal to power of the bulb, that is 100 joule per second, divided by energy of one photon. Then we get 2.012 into 10 to the power 20 per second. This is the number of photons emitted per second. The value is 2.012 into 10 to the power 20. Okay, let us take another problem. The threshold frequency, that is nu naught, for a metal is 7 into 10 to the power 14 per second. Calculate the kinetic energy of an electron emitted when radiation of frequency 1.0 into 10 to the power 15 per second hits the metal. ನೋಡಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ದಟ್ ಈಸ್ ನ್ಯೂ ನಾಟ್. ಅದೆಷ್ಟಿದೆ, 7 ಇಂಟು 10 to the power 14 per second ಇದೆ. ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು, ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ ಯಾವುದ್ರದ್ದು, ಎಲೆಕ್ಟ್ರಾನ್ದು. ಅದರ ಫ್ರೀಕ್ವೆನ್ಸಿ ಎಷ್ಟಿದೆ, 1.0 ಇಂಟು 10 to the power 15 per second. Solution: according to Einstein's equation, kinetic energy is equal to half mv square, which is equal to h into nu minus nu naught. Okay, h is already known, that is 6.626 into 10 to the power minus 34 joule second, which is Planck's constant. That should be multiplied by 1.0 into 10 to the power 15 per second. This is frequency, and minus 7.0 into 10 to the power 14 per second. This is threshold frequency. After simplification we get the result as 1.988 into 10 to the power minus 19 joule. This is the kinetic energy of an electron emitted when radiation of frequency nu, that is equal to 1.0 into 10 to the power 15 per second hits the metal.